ಇದು ಮಂಜಿನ ಮಾತು ಮುಗಿದಾಯ್ತು. ಒಂದಾದ್ರೂ ಮಂಜಿನ ಮಾತಾಡಿದ್ದೇನೆ ಅಲ್ಲ ಅಷ್ಟು ನಿನ್ನ ಸ್ವಭಾವ ನನ್ನ ಮೊದಲೇ ಪರಿಚಯ. ಎಂತವ ಗೊತ್ತಾ, ಹೆಣದ ಮೇಲೆ ಹೋಳಿಗೆ ತಿಂದು ಜಾಸ್ತಿ. ಕಷ್ಟದಲ್ಲಿದ್ದಾಗ ನೀನು ಸಂತೋಷ ಅಯ್ಯೋ ಪೀಠ ಸಹಿತ ಬಿದ್ದೆ. ಅಲ್ಲಿ ಕೊಲ್ಲತಿಯರ ಜೊತೆಯಲ್ಲಿ ಗುಡ್ಡದಲ್ಲಿ ಕಲ್ಲು ಮುಳ್ಳುಗಳ ನಡುವೆ ತಿರುಗುವಾಗ ಅದು ಕಾಲ ಅಡಿಗೆ ನಾಣ್ತದೆ, ಇದು ಕಾಲ ಮೇಲೆ ನೋಡ ನೋಡ ಎಲ್ಲ ನನಗೆ ಅರ್ಥ ಆಗ್ತದೆ. ನಿನ್ಗೆ ಧೃತರಾಷ್ಟ್ರ ಒಬ್ಬನೇ ಕೂಡ ಅಂತ ಹೇಳಿದಾರ, ಅವನು ಕೂಡ ಅಂತ ಯಾರು ಇಲ್ಲಿವರೆಗೆ ಯಾರು ಹೇಳಿಲ್ಲ. ಅಲ್ಲ ಅಂತ ತೋರಿಸ್ತೇನೆ. ಇದು ಕೊಂಕು ಮಾತುಗಳೆಲ್ಲ ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ಕುರುಡ ಅಲ್ಲ ಅಂತ ಯಾಕೆ ನೀನು ಮಾತನಾಡುವಾಗ ಅವನಲ್ಲಿ ತೋರಿಸುವ ಚೇಷ್ಟೆ ಎಲ್ಲ ನಾ ಕಂಡಿದ್ದೀನಿ. ಅದು ತಿಳ್ಕೊಂಡಿದ್ದೆ. ಮತ್ತೆ ಈ ಪೀಠ ಸಹಿತವಿದ್ದಲ್ಲ ಉದ್ದೇಶ ಗೊತ್ತಲ್ಲ, ಅದೊಂದು ಆಕಸ್ಮಿಕ, ಅದು ಒಂದು ಅರ್ಥವನ್ನು ನಾವು ಮಾಡಿಕೊಳ್ಳಬಹುದು. ಏನೆಂದು ನಾವಿಟ್ರು ಪೀಠದಲ್ಲಿ ಬರುವುದಿಲ್ಲ. ಅಲ್ಲ, ಪೀಠವೇ ನಿನ್ನೆ ಹಿಡ್ಕೊಂಡು ಬಿದ್ರೆ ಹಾಗೆ ಅರ್ಥ ಮಾಡ್ಬೋದಿತ್ತು. ನೀನೇ ಪೀಠ ಹಿಡ್ಕೊಂಡು ಬಿದ್ದೆ, ಪೀಠ ಬಿದ್ರು ನೀನ್ ಬಿಡುವುದಿಲ್ಲ ಅನ್ನೋ ನಾನು ಅರ್ಥ ಮಾಡಿಕೊಂಡೆ. ಯಾವ ಕಾಲಕ್ಕೂ ಕೊಡುವುದೂ ಇಲ್ಲ. ಇನ್ನೊಂದು ಮಾತು, ಬರುವಾಗ ಹೇಳಿ ಕಳುಹಿದ್ದೆ. ಹೌದು, ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದು ಗೊತ್ತಾ? ಹೌದಾ? ಹಸ್ತಿನಾವತಿಯ ಓಣಿಗಳಲ್ಲಿ, ರಾಜ ಬೀದಿಗಳಲ್ಲಿ ತಳಿರು ತೋರಣ. ಯಾಕೆ ಇಲ್ಲಿ ನಿನ್ನದೇ ದೇವರು ಅಂತ ಹೇಳುವಂತ ಪಂಗಡ ಹೌದು, ಗೊತ್ತಾಯ್ತು. ಅವರಲ್ಲ ಶ್ರೀಕೃಷ್ಣ ಭಜನಾಮಂಡಳಿಯವರು, ಅವರು ನಿನ್ನನ್ನು ಅಂದ್ಕೊಂಡೆ ಸರಿ. ಅದರಲ್ಲಿ ಆಚಾರ್ಯ ಭೀಷ್ಮ, ದ್ರೋಣಾಚಾರ್ಯ, ಮನೆಯ ಮುಸ್ತಿಲವರೆಗೆ ಬಂದಿದ್ದ. ನಿನ್ನನ್ನು ಉಪಚರಿಸಬೇಕೆಂದು ಅದರಲ್ಲಿ ಮಾತಾಡ್ಸಿದ್ದಿ ಅಂತ ಗೊತ್ತು. ಒಳಗೊಂದು ಹೋಗಿಲ್ಲ ಅಂತ ಬಿಟ್ರೆ ಈ ಗಂಡಸಿದ್ರೆ ಮನೆ ಒಳಗೆ ಹೋಗುದಿಲ್ಲ. ಆಮೇಲೆ ಅವ್ರು ಯಾರ ಮನೆಯಲ್ಲಿಯೂ ಊಟ ಮಾಡದೆ ಅಲ್ವಾ ಎಣಿಸಿದ್ರು. ಇಡೀ ಹಸ್ತಿನಾವತಿಯಲ್ಲಿ ನನ್ನ ತಮ್ಮ ದುಶ್ಯಾಸನ ಮನೆ ವಿಶೇಷವಾದ, ಬೇಕು, ಹೌದು, ವಿಶೇಷವಾದ ಅಂತಹ ಮನೆಯಿಂದ ಅವನನ್ನ ತೆರವುಗೊಳಿಸಿ ನಿನಗೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿ. ವಾತಾಯದ ವ್ಯವಸ್ಥೆ ಇರುವ ಮನೆ. ಆಯ್ತಾ? ಅಲ್ಲಿಗೂ ನೀ ಬರಲಿಲ್ಲ. ಮೊದಲಿಗೆ ಮನೆ ನಮ್ಮ ಬಿದರು ಮಾಡಿ ಇಂದು ಬಳಸುವ ಶಬ್ದ ಏನು ಕೆಟ್ಟ ದೇವರಿಗೆ ಮತ ಜಾಗೃತಿ. ಚೋರ ಗುರು, ಚಾಂಡಾದ ಶಿಷ್ಯ, ಇಬ್ಬರು ಜೋಡಿ ಅಂದ್ರೆ ಮಾತ್ರ ಜಾಗ್ರತೆ ಕೊಟ್ಟು ಹಾಕಿ ಹೋಗಿ ಅವ್ರ ಮನೆಯ ಊಟ ತಿನ್ಸ್ಕೊಂಡಿಲ್ಲ. ಎಲ್ಲ
ಕೊಡಲಾರೆಲ್ಲ, ಅರ್ಧ ರಾಜ್ಯವನ್ನ ಬಿಡುವು ಕೊಡಲಾರೆ. ಸುಯೋಧನ, ನಿನ್ನ ಮಾತನ್ನು ಕೇಳಿದ್ರೆ ಏನು ಅಜ್ಞಾನ ಅಂತ ಅನಿಸ್ತದೆ ಗೊತ್ತಾ? ಹೌದೌದು. ಯಮಜಾತ ಕೆಟ್ಟ ಎರಗಲವನ ಶ್ರೇಷ್ಠದಿಂದ ಕೊರವೆ. ರಾಜಸೂಯಾದ್ಭಾಗ ಒಬ್ಬತವನ್ನ ಕಂಡಿರುವಂತ ಯುಧಿಷ್ಠಿರ ಧರ್ಮರಾಜ ಕೆಟ್ಟೆ ಅಂತ ಮತ್ತೊಬ್ಬರ ಕಾಲಿಗೆ ಎರಗುವುದು ಉಂಟ. ಅಜ್ಞಾತ ವಾಸದಲ್ಲಿ ಕಂಕ ಬ್ರಾಹ್ಮಣನಾಗಿ ದೇವರ ಪೂಜೆ ಕೈಂಕರ್ಯವನ್ನು ಕೈಗೊಂಡು ತನ್ನ ರಾಜಸೂಯಾಧ್ವದ ಔನ್ನತ್ಯವನ್ನು ಅಲ್ಲೂ ಕಾಪಾಡಿಕೊಂಡಿದ್ದಾನೆ. ದೇವರೇ ಪೂಜೆ ಮಾಡುವ ಬ್ರಾಹ್ಮಣರಿಗೆ ಮನೆಯ ಯಜಮಾನಿ ದಕ್ಷಿಣೆಯನ್ನು ಕೊಟ್ಟು ಕಾಲಿಗೆ ಅಂತಾನೆ. ಎರಗಿದ ಯಜಮಾನಿಗೆ ಆಶೀರ್ವಾದ ಮಾಡ್ತಾನೆ. ಅಲ್ಲಿಯೂ ತನ್ನ ರಾಜತನವನ್ನು ಸಾಮ್ರಾಟತನವನ್ನು ಉಳಿಸಿಕೊಂಡವನು. ದ್ವೈತ ವನದಲ್ಲಿ ಯಕ್ಷ ಪ್ರಶ್ನೆಯ ಕಾಲ ಒಂದಿತ್ತು. ಮಡಿದು ಬಿದ್ದಂತ ನಾಲ್ವರು ತಮ್ಮಂದರನ್ನ ಕಂಡು ಮಮ್ಮಳ ಮರುಗುತ್ತಿರುವಂತಹ ಸಂದರ್ಭದಲ್ಲಿ ಅದೃಶ್ಯನಾಗಿ ಯಕ್ಷನೊಬ್ಬ ಮಾತನಾಡುವುದಕ್ಕೆ ತೊಡಗಿದಂತೆ, ನೀರನ್ನು ಮುಟ್ಟಬೇಡ, ನೀರನ್ನು ಮುಟ್ಟುವುದಕ್ಕೆ ಹೋದರೆ ನಿನ್ನ ತಮ್ಮಂದಿರ ಗತಿಯು ನಿನಗೇ ಆಗ್ತದೆ. ನಾನು ಕೇಳಿದ ಪ್ರಶ್ನೆಗೆ ತಮ್ಮಂದಿರ ಹಾಗೆ ಉತ್ತರ ಕೊಡದೆ ಇರಬೇಡ, ಉತ್ತರ ಕೊಡು. ದಾಹದಿಂದ ಬಾಯಾರಿ ತಪ್ಪಿಸುತ್ತಾ ಇದ್ದ. ಆದರೂ ಯಕ್ಷನ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಮುಂದಾದ. ಆತ ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟ ಮೇಲೆ ಮೆಚ್ಚಿದ ಯಕ್ಷ, ನಿನ್ನ ನಾಲ್ವರು ತಮ್ಮಂದರಲ್ಲಿ ಯಾರನ್ನು ಬದುಕಿಸಿಕೊಳ್ಳಿ, ನಕುಲನನ್ನು ಬದುಕಿಸಿಕೊಡು ಅಂತ ಹೇಳಿದಂತೆ. ಯಕ್ಷ ಮತ್ತು ಮರುಪ್ರಶ್ನೆ ಹಾಕಿದ್ರಂತೆ. ಬಲಾಢ್ಯನಾದಂತಹ ಭೀಮ ಬದುಕಲಿ ಅಂತ ಏನು ಕೇಳಲಿಲ್ಲ. ಸಮರ್ಥನಾಗಿರುವಂತಹ ಅರ್ಜುನ ಬದುಕಲಿ, ನಿನ್ನ ಒಳ ಹುಟ್ಟಿದವ ಬದುಕಲಿ ಅಂತ ಕೇಳಲಿಲ್ಲ. ಇವರಿಬ್ಬರು ನಿನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. ನಿನ್ನ ಮಲತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ನಕುಲನನ್ನ ಯಾಕೆ ಬದುಕಿಸಬೇಕು ಅಂತ ಕೇಳಿದಾಗ ಧರ್ಮರಾಜ ಕೊಟ್ಟ ದಿಟ್ಟ ಉತ್ತರ, ಯಮಧರ್ಮ ಹುಟ್ಟಿದದಕ್ಕೆ. ಹಿರಿಯ ತಾಯಿಯ ಮಗನಾಗಿ ನಾನೊಬ್ಬ ಹೇಗೂ ಬದುಕಿದ್ದೇನೆ, ನೀನು ಮತ್ತೊಬ್ಬನನ್ನ ಬದುಕಿಸುತ್ತೀಯ ಅಂತ ಹೇಳಿದ ಮೇಲೆ ನನಗೂ ಬದುಕುವ ಅವಕಾಶವನ್ನು ಮೊದಲೇ ಇಟ್ಟಿದ್ಯಾ ಅನ್ನೋದು ಅರ್ಥ ಆಯಿತು. ಮಲತಾಯಿಯ ಮಗ ಒಬ್ಬ ಬದುಕಿಕೊಳ್ಳಿ ಎಂಬ ಕಾರಣಕ್ಕಾಗಿ ಕೇಳಿದೆ. ಅವನ ಈ ವಿಚಾರವನ್ನೇ ಮೆಚ್ಚಿ ನಾಲ್ವರನ್ನು ಬದುಕಿಸಿದವ ಯಕ್ಷ. ಸತ್ತ ತಮ್ಮಂದಿರನ್ನ ಬದುಕಿಸಿರುವಂತಹ ಯುಧಿಷ್ಠಿರ ತಮ್ಮಂದಿರು ಜೀವಂತ ಇರುವಾಗಲೇ ಕೆಟ್ಟೆ ಎಂದು ದುಷ್ಟನಾದ ನಿನ್ನ ಕಾಲಿಗೆ ಎರಲಿಕ್ಕೆ ಉಂಟ. ಅವನ ನೀರು ಕೊರೆಯಬೇಕಾದ್ದು ಎಂತ ಜ್ಞಾನ ಇದು. ಬಿಡು, ಇದೇ ಹಠವನ್ನು ಮುಂದುವರಿಸಿದರೆ ಪೊಡವೆ ಓಸುಗ ಬಳಗ ಸಹಿತ ನಡೆಯುವ ಬೇಡ ಕೃತಾಂತನಲ್ಲಿ. ಖಂಡಿತ ನೀನೊಬ್ಬರೇ ಅಲ್ಲ, ನಿನ್ನನ್ನು ಅನುಸರಿಸಿ ಬಂದಿರುವಂತ 11 ಲಕ್ಷ ಸೇನೆ, ಅದೆಲ್ಲವೂ ನಿನ್ನ ಬಂಧು ಬಾಂಧವ ಅನುಜ ತನುಜರೊಟ್ಟಿಗೆ ಅಂತಕನ ಅತಿಥಿಯಾಗಬೇಕಾದಂತಹ ಸಂದರ್ಭದಲ್ಲಿರುವಂತದೆ. ಅಂತಕನ ಅತಿಥಿಯಾಗದೆ ಬದುಕಬೇಕಾದ್ರೆ ಏನ್ ಮಾಡ್ಬೇಕು? ಅರ್ಧ ರಾಜ್ಯ ಬೇಡ, ಬೇಡ ಬಿಡು. ನೀನು ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಅರ್ಧ ರಾಜ್ಯ ಬೇಡ. ಪಾಂಡವರು ಬದುಕುವುದಕ್ಕೆ ಬೇಕಾಗಿ 5 ಗ್ರಾಮ ಕೊಡು ಕುಶಸ್ಥಳ, ವರ ವ್ರತಸ್ಥಳ, ವಾರಣಾವತವ, ಬಿಡು ಬಿಡಲವ ಅವಂತಿ ನಗರವ ಒಡನೆ ಶಕ್ತರ ಪ್ರಸ್ಥ 5 ಗ್ರಾಮವನ್ನಾದರೂ ಕೊಡು ಸಾಕಾಗಲಿಲ್ಲ. ನೀನು ನನಗೆ ಹೇಳಿದ ಹಿತದ ಮಾತು ಹೌದು. ಅರ್ಧ ರಾಜ್ಯವನ್ನಾದರೂ ಕೊಡು, ಅಲ್ಲ 5 ಗ್ರಾಮ ಕೊಡು. ಸರ್
ಸುರಕ್ಷಿತ ಹೋಗ್ಬೇಕು ಅಂತ ಆಸೆ ಇದೆ. ಹಾ. ಇಲ್ಲಿಂದ ನೀವು ಹೋಗಬೇಕು. ಹಾ. ಮತ್ತೆ ಗ್ರಾಮಾಂತರ ಕೇಳಿದ್ರೆ ಹಾ. ಅಷ್ಟಾದಿದೆ ಯಾಕೆ? ಯಾಕೆ? ಮುಖಕ್ಕೆ ಪೆಟ್ಟು ಬಿದ್ದಿದ್ದು. ಅದು ನೋಡೋಣ. ಯಾಕೆ ಹೇಳಿದೆ ಗೊತ್ತಾ? ಯೋಚನೆ ಮಾಡು. ನೀ ಕೇಳಿದಂತ 5 ಗ್ರಾಮ ಫಲವತ್ತಾದ ಭೂಮಿ ರಸ್ತಿದೆ. ಓಹೋ, ಆ 5 ಗ್ರಾಮ ನೀವು ಕೇಳುದು. ಹೌದು. ಅದೇ ಹಾಳು ಬಿದ್ದೆಲ್ಲ ನಮ್ಗ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಇದು ನೀನೇ ಇಟ್ಕೊ ಉಳಿದದ್ದನ್ನು ಮಾಡುದು. ಯಾಕೆ ಹೇಳು? 5 ಗ್ರಾಮ ಮಾತ್ರ ಅಲ್ಲ, ಸೂಜಿಯ ಮನೆ ಊರುವಷ್ಟು ನೆಲ ಕೊಡುವುದಿಲ್ಲ. ಯಾಕೆ ಕೇಳಿ? ಹಿಂದೊಬ್ಬ 3 ಪಾದ ಊರುವುದಕ್ಕೆ 3 ಲೋಕವನ್ನು ಆಡ್ತಿದ್ದಂತೆ. ಪಾದದಿಂದ ಹೌದು, ಬಲಿಯಲ್ಲಿ. ಹೌದೌದು, ಹೌದು. ನೀನು ಕಡಿಮೆ ಕೂಡ ಅಲ್ಲ. ಸೂಜಿ ಊರುವಷ್ಟು ನೆಲ ಕೊಟ್ಟೆ, ನೀನು ಸೂಜಿಯ ಬುಡ ಎಷ್ಟು ದಪ್ಪ. ಅಲ್ಲಿ ವಾಮನ ಅವನಿಗಾಗಿ ಬೇಡಿದ್ದು, ಇಲ್ಲಿ ನಾನು ನನಗಾಗಿ ಬೇಡಿದ್ದಲ್ಲ, ಪಾಂಡವರಿಗಾಗಿ ಬೇಡಿದ್ದು. ನೀ ಯಾರಿಗಾಗಿ ಕೇಳ? ಹೌದು, ನೀನೆ ಕೊಡುದಿ ಕೊಡುದಿಲ್ಲ, ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತೇನೆ, ಬಿಡುವುದಿಲ್ಲ. ಇಲ್ಲ ಬರ್ಕೊಂಡೆ यलो पात की परी देताय यलो पात की परिताय वलिदो पांडवरुಗಳ ಕೂಡಿಕೋ ವಲಿದೋ ಪಾಂಡವರುಗಳ ಕೂಡಿಕೋ ತುಂಬಿದ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ, ಈ ಧೈರ್ಯವನ್ನ ಇಲ್ಲಿಯ ತನಕ ಯಾರೂ ಮಾಡಿದ್ದಿಲ್ಲ. ಎಲ್ಲವೋ ಪಾತಕಿ. ಹೀಗೆ ಹೇಳುವುದಕ್ಕೆ ಅನೇಕ ಕಾರಣಗಳುಂಟು. ರಾಯಭಾರಿಯಾಗಿ ಬಂದಂತ ನನ್ನನ್ನು ರಾಜಧರ್ಮದಂತೆ ಮರ್ಯಾದಿತವಾಗಿ ನಡೆಸಿಕೊಳ್ಳಬೇಕಿತ್ತು. ಎಲ್ಲವರು ನೋಡ್ತಾ ಇದ್ದಂತೆ ಕಟ್ಟಿ ಹಗ್ಗದಿಂದ ಬಿಗಿದು ಒಳಗಾಗಿ ಆಯ್ತದಿಂದ ನಿನ್ನ ಹಗ್ಗದಿಂದ ನೀನೇ ಕಟ್ಟಲ್ಪಟ್ಟೆ. ಇದು ಸಾಂಕೇತಿಕವಾಗಿ ಬೇರೆ ಅರ್ಥವನ್ನು ಕೊಡ್ತದೆ. ಅಧಿಕಾರ, ಐಶ್ವರ್ಯ, ಭೂಮಿ, ಬಂಧು ಬಾಂಧವರು, ಈ ಆಶಾಪಾಶದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಬಂಧಿಸಲ್ಪಡ್ತಾರೆ. ನಿಜವಾಗಿ ಈ ಬಂಧನ ಬಿಡುಗಡೆಗೊಳ್ಳಬೇಕು ಅಂತಾದ್ರೆ ಆಶೆಗೆ ಕಾರಣ ಮಾರ. ಆ ಬಂಧನದಿಂದ ಮುಕ್ತಿಯನ್ನು ಹೊಂದಬೇಕು ಅಂತಾದ್ರೆ ಮಾರ ಪಿತನೇ ಆಗಬೇಕು. ಮಾರ ಪಿತನಾಗಿ ನಾನು ಮಾತಾಡ್ತಾ ಇದ್ದೇನೆ. ನಿಮ್ಮವರು ಕಟ್ಟಿರುವಂತಹ ಪಾಶದಿಂದ ಮುಕ್ತಿಯನ್ನು ಗಳಿಸಿದ್ದು ಮಾತ್ರ ಅಲ್ಲ, ನಿನ್ನ ಆಶಾ ಪಾಶದಿಂದ ಮುಕ್ತಿಗೊಳಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಇಲ್ಲದೇ ಇದ್ರೆ ಉಣ್ಣುವ ಅನ್ನಕ್ಕೆ ವಿಷವನ್ನು ಇಕ್ಕುವುದು, ವಾಸಿಸುವ ಮನೆಗೆ ಬೆಂಕಿಯನ್ನು ಕೊಟ್ಟು ಸರ್ವನಾಶ ಮಾಡುವುದಕ್ಕೆ ಮುಂದಾಗುವುದು, ತುಂಬಿದ ಸಭೆಯಲ್ಲಿ ಮಾನವತೆಯ ಮಾನಭಂಗ ಮಾಡುವುದಕ್ಕೆ ಮುಂದಾಗುವುದು ಆತ ತಾಯರು ಮಾಡಬೇಕಾದಂತ ಹೇ ಕೆಲಸ. ಅಗ್ನಿಯೋ ಬರದಶ್ಚೈವ ಶಸ್ತ್ರೋನ್ಮತ್ತೋ ಧಾಪ ಕ್ಷೇತ್ರದಾರ ಹರಶ್ಚೈತ ಷಡ್ವಿದ್ಯಾ ಆತತಾಯನ. ಈ 6 ಅಪರಾಧವನ್ನು ಮಾಡಿದವರು ಆತತಾಯಿಗಳು ತರಿಸಿಕೊಳ್ತಾರೆ. ನೀನು ಮತ್ತೊಬ್ಬರ ಭೂಮಿಯನ್ನು ಅಪರಿಸಿದ್ದಿ,
ಆತ ತಾಯಿ. ಶಸ್ತ್ರದಿಂದ ಮತ್ತನಾಗಿದ್ದಿ ಆತ ತಾಯಿ. ಬೆಂಕಿಯಿಂದ ನಾಶ ಮಾಡುವುದಕ್ಕೆ ಮುಂದಾಗಿದ್ದಿ ಆತ ತಾಯಿ. ವಿಷದಿಂದ ಕೊಡುವುದಕ್ಕೆ ಮುಂದಾಗಿದ್ದಿ ಆತ ತಾಯಿ.